ನಮಸ್ಕಾರ ಸರ್. ಈಗ ಇಲ್ಲಿಗೆ ಬಂದಿರುವಂತ ಉದ್ದೇಶ ಏನ್ ಸರ್? ಮಹಿಳಾ ಆಯೋಗಕ್ಕೆ ಬಂದಿದ್ದೀರಿ ತಾವು, ಏನ್ ಕಾರಣ? ಸರ್ ನಾವಿಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿ ಬಳಗದಿಂದ ಬಂದು ದೂರು ಕೊಡ್ತಾ ಇದೀವಿ ಅಶ್ವಿನಿ ಗೌಡ ಮೇಲೆ ಮತ್ತೆ ಸುದೀಪ್ ಸರ್ ಮೇಲೆ. ಸುದೀಪ್ ಮೇಲೆ ಅಪಾರ ಗೌರವ ಇದೆ ನಮಗೆ, ಮತ್ತೆ ನಮ್ಮ ಅಶ್ವಿನಿ ಗೌಡ ಮೇಲೆ ಅಪಾರ ಗೌರವ ಇದೆ. ಯಾಕೆಂದ್ರೆ ಅವರು 20 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಂದ್ರೆ ಒಂದು ಸಿಂಹ ಸ್ವಪ್ನವಾಗಿ ಅವರು ಯಾವುದೇ ಒಂದು ವಿಚಾರ ಆಗ್ಲಿ ಏಕವಚನದಲ್ಲಿ ಬಹುವಚನದಲ್ಲಿ ಏಕವಚನದಲ್ಲಿ ಮಾತಾಡಿದ ವ್ಯಕ್ತಿ ಅಲ್ಲ. ಅವ್ರ ಸಂಸ್ಕೃತಿ ಸಂಸ್ಕಾರ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕೆಂದ್ರೆ ನಾವು ಅವ್ರ ಒಡನಾಟದಲ್ಲಿ ಇದ್ದವ್ರು. ನಾವು 20 ವರ್ಷದಿಂದ 22 ವರ್ಷದಿಂದ ಅವ್ರ ಒಡನಾಟದಲ್ಲಿ ಇದ್ದವರು. ನಾರಾಯಣಗೌಡರು ಸಂಸ್ಕೃತಿ ಸಂಸ್ಕಾರ ಕಲಿಬೇಕಂದ್ರೆ ಅವರು ಇನ್ನ 100 ಕೆರೆ ನೀರು ಕುಡ್ದಿ ಬರ್ಬೇಕು, ಯಾರೇ ಅಶ್ವಿನಿ ಗೌಡ ಆಗ್ಲಿ ಯಾರೇ ಆಗ್ಲಿ. ಯಾಕೆಂದ್ರೆ ಮಹಿಳೆಯರಿಗೆ ನಿಂದನೆ ಮಾಡೋದು ತಪ್ಪು. ಯಾಕೆಂದ್ರೆ ಆ ಹುಡುಗಿ ಬಂದಿದೆ ಆಟ ಆಡಕ್ಕೆ, ಇವ್ರ ತರ ಆಟ ಆಡಕ್ ಬಂದೈತೆ, ಆಟ ಆಡ್ಬೇಕು ಹೊರತು ಅದನ್ನ ಬೇರೆ ಎಂಟರ್ಟೈನ್ಮೆಂಟ್ ಆಗಿ ಇನ್ನೊಂದು ರೀತಿಯಾಗಿ ತಗೊಳ್ಳೋದು ತಪ್ಪು. ಯಾಕೆಂದ್ರೆ ಎಸ್ ಕ್ಯಾಟಗರಿ ಅಂದ್ರೆ ಏನದು? ಸ್ತಮ್ಮ. ಎಸ್ ಕ್ಯಾಟಗರಿ ಅಂದ್ರೆ ನಮ್ಮೂರ್ ಕಡೆ ಹೇಳ್ತಾರೆ, ಯಾವ್ದೋ ಒಂದು ವಿಚಾರವಾಗಿ ಯಾವ್ದೋ ಒಂದು ಅದು ಅಸಹ್ಯವಾಗಿ ಮಾತಾಡ್ತಾರೆ ಅದ. ಇಲ್ಲ ಅಂದ್ರೆ ಎಸ್ ಕ್ಯಾಟಗಿರಿ ಅಂದ್ರೆ ಸ್ತಮ್ಮ. ಇಲ್ಲ ಅಂದ್ರೆ ಎಸ್ ಕ್ಯಾಟಗಿರಿ ಅಂದ್ರೆ ಯಾವ್ದದು SC/ST ನಮ್ಗದು ಆ ತರ ಅದ್ಯಾಕೆ ತಗೋಬೇಕು? ಆ ತರ ವಿಚಾರ ಏನಕ್ಕೆ? ಇವರು ಆಟ ಆಡಕ್ ಹೋಗಿದಾರೆ, ಆಟ ಆಡಕ್ ಬರ್ಬೇಕು. ನಾರಾಯಣಗೌಡರು ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸಂಸ್ಕೃತಿ ಸಂಸ್ಕಾರದಲ್ಲಿ ಅವ್ರ ಅಪಾರ ಗೌರವ ಐತೆ. ನಾಡು ನುಡಿ ಜಲ ಬಗ್ಗೆ ಅಪಾರ ಗೌರವ ಐತೆ ನಾರಾಯಣಗೌಡರಿಗೆ. ನಾರಾಯಣಗೌಡರಿಗೆ ಧಕ್ಕೆ ತರುವಂತ ಕೆಲಸ ಅಶ್ವಿನಿ ಗೌಡ ಏನ್ ಮಾಡ್ತಾ ಇದ್ದಾರೆ? ಅಶ್ವಿನಿ ಗೌಡ ಏನ್ ಮಾಡ್ತಾ ಇದ್ದಾರೆ ಸರ್? ನಾನ್ ಕೇಳೋ ಪ್ರಶ್ನೆ, ಏನ್ ಮಾಡ್ತಾ ಇದ್ದಾರೆ? ಈಗ ಅವರು ಹೇಳ್ತಾರೆ ನಾವು ನಾಡು ನುಡಿಗೆ ಹೋರಾಡ್ತೀವಿ ಅಂತಾರೆ. ಅಲ್ಲಿ ಬರೀ 70% ಇಂಗ್ಲಿಷ್ ಮಾತಾಡ್ತಾರೆ, ಕನ್ನಡ ಯಾವುದೇ ರೀತಿ ಮಾತಾಡ್ತಾ ಇಲ್ಲ. ಅಲ್ಲೆಲ್ಲ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಎಲ್ಲೋ ಇದೆ ಗೊತ್ತಿಲ್ಲ ಪಾಪ. ಹುಡುಗಿ ಯಾರು ಅಕ್ಷರ ಶೆಟ್ಟಿ, ಬಾಂಬೆ ಹೋಗಿದೆ, ದುಬಾಯ್ ಓದಿದೆ ಗೊತ್ತಿಲ್ಲ. ಆದ್ರೆ ಅವರು ಎಷ್ಟು ಕನ್ನಡ ಬಂದಿಲ್ಲ ಅಂದ್ರೆ ಅದನ್ನ ನೋಡಿ ಇಲ್ಲಿ ಮಾತಾಡ್ತಾರೆ. ಅದನ್ನ ಖುಷಿ ಪಡ್ಬೇಕು ಹೊರತು ಅದನ್ನ ಬೇರೆ ರೀತಿ ಸ್ಲಮ್ ಕ್ಯಾಟಗಿರಿ, ನೀನ್ ಬಟ್ಟೆ ನೋಡು, ನೀನ್ ಉಡುಪು ನೋಡು, ಅದೆಲ್ಲ ಯಾವ ರೀತಿ ಅದು? ಅದು ದೂರಾಂಕರದ ದುಡ್ಡಿದ್ರೆ ಅವ್ರ ಮನೆಗೆ ಅವ್ರಿಗೆ ಹೆಚ್ಚು. ಅಲ್ಲಿ ಆಟ ಆಡಕ್ ಹೋಗಿದಾರೆ, ಆಟ ಆಡ್ಬೇಕು ಹೊರತು ಬೇರೆ ವಿಚಾರ ಏನ್ ಮಾತಾಡ್ಬೇಕು? ಆಯ್ತು, ಬಟ್ಟೆ ಇಲ್ಲ ಹುಡುಗಿಗೆ, ತಂದ್ಕೊಡಿ. ಯಾಕೆ ಆ ರೀತಿ ಎಲ್ಲ ಮಾತಾಡ್ಬೇಕು? ನಾನ್ ಕೇಳಿದೆ ಸರ್. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣೆ ಪಾಯಿಂಟ್ ನ ಇಟ್ಟಿದ್ದೀರಿ ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬಳಗದಿಂದ. ಸರ್, ನಾನು ಅಭಿಮಾನಿ ಬಳಗ ಅವ್ರ ಟೀಮಲ್ಲೇ ಇದ್ದೆ ನಾನು. ಆದ್ರೆ ಕಾರಣಾಂತರಗಳಿಂದ ಇದೇ ಉದ್ದೇಶಕ್ಕೆ ಶೆಟ್ಟಿ ಒಂದೊಂದು ವಿಚಾರದಲ್ಲಿ ಅಲ್ಲಿ ಗಲಾಟೆ ಮಾಡೋದು ಅದು ಇದು ವಿಚಾರ ಆಗಿ ನಾನು ಆಚೆ ಬಂದೆ. ಅವತ್ತು ನಾನು ಒಕ್ಕಲಿಗನೇ ಅನ್ಕೊಂಡಿದ್ರು. ನಾನು ಶೆಟ್ಟಿ ಅನ್ನೋ ಉದ್ದೇಶಕ್ಕೆ ಅವರು ಸ್ವಲ್ಪ ಗೌಡ್ರು ಮಾಡಿಲ್ಲ. ಬೇರೆ ವಿಚಾರದಲ್ಲಿ ಅವರು ಹಿಂಬದಿ ಇರ್ತಾರಲ್ಲ ಹುಡುಗರು, ಅವರೆಲ್ಲ ಈ ತರ ಶೆಟ್ಟಿ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ನನ್ನ ದೂರ ಇಡೋದು, ಚಾಡಿ ಹಿಡ್ಕೊಳ್ಳೋದು. ಏನ್ ಇದೆಲ್ಲ ಮಾಡ್ತೀರಾ? ನಾನು ಅವ್ರ ಮನೆ ತುಂಬಾ ಊಟ ಮಾಡಿದ್ದೀನಿ ಸರ್. ನಾನು ಇವತ್ತು ನೆನ್ಸ್ಕೋತೀನಿ, ನಾರಾಯಣಗೌಡರು ನನ್ನ ದೇವ್ರೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಅವ್ರ ಮನೆಯಲ್ಲಿ ಕಿಚನ್ ನಲ್ಲಿ ಊಟ ಹಾಕೊಂಡು ನಮ್ಮ ವಿಶಾಲಾಕ್ಷಮ್ಮನವರು ಊಟ ಮಾಡ್ಕೊಟ್ಟಿದ್ದಾರೆ. ನನಗೆ ಊಟ ತಿಂದಿದ್ದೀನಿ. ನಾರಾಯಣಗೌಡ್ರು ಊಟ ಕೊಡಮ್ಮ ಅವ್ರಿಗೆ, ಸೀನಿನ್ಗೆ ಆಟ ಓಡಿಸ್ಕೊಂಡಿದ್ದೆ. ಇವತ್ತು ಈ ತರ ನಾನು ಬೆಳಿಬೇಕಾದ್ರೆ ನಾರಾಯಣಗೌಡ್ರೆ ಕಾರಣ. ಆದ್ರೆ ನಾರಾಯಣಗೌಡರು ಏಕವಚನದಲ್ಲಿ ಯಾವತ್ತೂ ಮಾತಾಡಕ್ ಹೇಳಿಲ್ಲ. ನಾರಾಯಣಗೌಡರು ಸಂಸ್ಕೃತಿ ಸಂಸ್ಕಾರ ಕಲಿಬೇಕಾದ್ರೆ ಬಹಳ ಆಳ ಇದೆ, ಅದನ್ನ ಕಲಿಬೇಕು. ನಾರಾಯಣಗೌಡರ ಜೊತೆ ಇದ್ದಬೇಕಾದ್ರೆ ನಾಡು ನುಡಿ ವಿಚಾರದಲ್ಲಿ ಯಾವ ತರ ಮಾತಾಡ್ತಾರೆ, ಸಿಡಿಲ್ನಂತೆ ಆ ತರ ಇರ್ಬೇಕು ಹೊರತು ಎಲ್ಲೋ ಒಂದು ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕಾರೆ ನಾರಾಯಣಗೌಡರಿಗೆ ಎಲ್ಲೋ ಒಂಥರ ಕೆಟ್ಟ ಹೆಸರು ತರೋದು ನನಗೆ ಸರಿ ಅನ್ಸಿಲ್ಲ ಸರ್. ಈಗ ನಾರಾಯಣಗೌಡರು ಅಂದ್ರೆ ಈಗ ಮಾತಾಡ್ತಿದ್ರೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಅಂತ ಹೇಳಿದ್ದಾರೆ. ಇಲ್ಲ ಸರ್, ನಾನು ಯಾವತ್ತೂ ರಾಜ್ಯಾಧ್ಯಕ್ಷರು ಅಂತ ನೋಡಿಲ್ಲ ಅವ್ರನ್ನ. ಯಾವುದೋ ಒಂದು ವಿಚಾರದಲ್ಲಿ ಎರಡು ಮೂರು ಹೋರಾಟದಲ್ಲಿ ನೋಡಿದೀನಿ ಹೊರತು ಅರೆಸ್ಟ್ ಆಗಿದ್ರು ಆವಾಗೇ ನಾನು ನೋಡಿದ್ದೆ ಅಮ್ಮನ್ನ. ಅದಲ್ಲದೆ ನಾನು 22 ವರ್ಷ ಹೋರಾಟ ಮಾಡ್ಕೊಂಡೆ ನಾರಾಯಣಗೌಡ ಜೊತೆ ಬಂದಿದ್ದೀನಿ. DC ಆಫೀಸ್ ಕಲ್ಲು ಹೊಡೆದು, ಆಟೋ ಮೀಟ್ರು ಜಾಸ್ತಿ ಆದಾಗ, ಗ್ಯಾಸ್ ಜಾಸ್ತಿ ದರ ಆದಾಗ ನಮ್ಮ GS ಕುಮಾರ್ ಅವರು, ನಾವು ಜಯರಾಮ್ ಎಲ್ಲ ಹೋರಾಟ ಮಾಡಿದೀವಿ. ನಾನು ಆ ಅಮ್ಮನ್ ನೋಡಿದ್ದು ಇತ್ತೀಚೆಗೆ ಯಾವುದೋ ಒಂದು ವಿಚಾರದಲ್ಲಿ ಒಂದು 2 ಹೋರಾಟದಲ್ಲಿ ನೋಡಿದೆ ಅಷ್ಟು. ನಾನು ಅಷ್ಟಾಗಿ ನೋಡಿಲ್ಲ ಅಮ್ಮನ್ನ, ನೋಡಿಲ್ಲ. ಹೌದು, ಅಂದ್ರೆ ನಾರಾಯಣಗೌಡರು ಅದೆಲ್ಲ ಹೇಳ್ಕೊಡಲ್ಲ ಸರ್. ಅವ್ರು ಒಳ್ಳೆ ಸಂಸ್ಕೃತಿ ಸಂಸ್ಕಾರದಲ್ಲಿ ಬೆಳೆದು ಬಂದಂತವ್ರು. ಯಾಕೆಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ನಮ್ಗೆ ತುಂಬಾ ಮಳೆಕಲ್ ತಿರುಪತಿ ಹಾಸನ ಹತ್ರ ತುಂಬಾ ನಮ್ಗೆ ಗೊತ್ತಿರೋರು. ಮತ್ತೆ ಧರ್ಮರಾಜ್ ಗೌಡ್ರು ಅವರು ಎಲ್ಲ ನಮ್ಗೆ ಗೊತ್ತಿರೋರೆ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ. ಮೇಡಮ್ ಹೇಳಿದ್ರಲ್ಲ ಅಶ್ವಿನಿ ಗೌಡ ಎಸ್ ಕ್ಯಾಟಗಿರಿ ಅಂತ. ನಾನು ಹೇಳ್ತೀನಿ, ದಲಿತ ಪರ ಹೋರಾಟಗಾರರು, ಮತ್ತೆ ನಮ್ಮ ಶೆಟ್ರುಗಳು, ಗಾಣಿಗರು, ಗೌಡಾಸು, ಮತ್ತೆ ತಮಿಳಿಯನ್ಸು, SC/ST ಅಂದ್ರಲ್ಲ, ಈಗ SC/ST ಸುಮಾರು ಜನ ಅವ್ರ ಸಂಘಟನೆ ಇದ್ದಾರೆ. ಆದ್ರೆ ಮುನ್ ಬಾಯಿಲಿ ಅದು ಬರಬಾರ್ದಿತ್ತು. ನನ್ನ ಉದ್ದೇಶ ಅದು. ಈಗ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಹೊಸದ್ರಲ್ಲೇನೆ
ದೇವರಿಗೆ ಕೈ ಮುಗಿಬೇಕಾದ್ರೆ ಶೂಸ್ ಹಾಕೊಂಡು ಕೈ ಮುಗಿಬೇಕು. ಹೌದು ಅದೂನು ದೊಡ್ಡ ತಪ್ಪು ನೋಡಿ. ಸಂಸ್ಕೃತಿ ಹ್ಞೂ ಸರ್, ಅದೇ ಹೇಳ್ತಾ ಇದ್ದು, ನಾರಾಯಣಗೌಡರು ಸಂಸ್ಕೃತಿ ಸಂಸ್ಕಾರ ಕಲಿಬೇಕಂದ್ರೆ ಅವ್ರು 7 ಕೆರೆ 100 ಕಡೆ ನೀರು ಕುಡಿದು ಬಂದ್ರು ಅವ್ರ ಸಂಸ್ಕೃತಿ ಸಂಸ್ಕಾರ ಕಲಿಯಕ್ ಆಗಲ್ಲ. ಯಾಕೆ ಅಂದ್ರೆ ಅವ್ರ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರ ಎಂತ ಸಂಸ್ಕೃತಿ, ಎಂತದು ಏನು, ಬಡವರು ಬಂದ್ರೆ ಅವ್ರು ಸಹಾಯ ಮಾಡೋದು, ಇನ್ನೊಂದು ಮಾಡೋದು, ಫೀಸ್ ಇಲ್ದಾರೆ ಫೀಸ್ ಕೊಡೋದು, ಮತ್ತೆ ಊಟ ಇಲ್ದೆ ಬಂದಾಗ ಅವ್ರಿಗೆ ಇಷ್ಟ ಅಂತ ಹಣ ಕೊಡೋದು, ಫೀಸ್ ಕಟ್ತಾ ಇರೋ ಮಕ್ಳಿಗೆ ಫೀಸ್ ಕಟ್ಟಿ ಓದಿಸೋಂಥದ್ದು ಎಲ್ಲ ತುಂಬಾ ಅವ್ರಿಗೆ ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಇದೆ, ಒಳ್ಳೆ ಹೆಲ್ಪ್ ನೇಚರ್ ಇದೆ. ಆದ್ರೆ ಅಶ್ವಿನಿ ಗೌಡರು ಹೋಗಿ ಅದನ್ನ ಮಾತಾಡಿದ್ರೆ ತಪ್ಪು. ನನಗಂತೂ ಈ ವಿಚಾರದಲ್ಲಿ ನಾರಾಯಣಗೌಡರು ಸಪೋರ್ಟ್ ಕೊಡಲ್ಲ, ನನ್ನ ಉದ್ದೇಶ ಇದೆ. ಕೊಡಲ್ಲ ಈ ತರ ಎಲ್ಲ ಮಾತಾಡಿದ್ರೆ ಕೊಡಲ್ಲ. ನೋಡಿ ಮೊನ್ನೆ ಇವಾಗ ಅವನು ಯಾರಪ್ಪ ಅವನು ನಮ್ಮ ಮಂಡ್ಯ ಅವ್ರ ಹೆಸರು ಸರ್, ಚಡ್ಡಿ ಬನೀನ್ ಹಾಕೊಂಡಿರ್ತಾರ ಗಿಲ್ಲಿಗೆ ಕೈ ಎತ್ತು ತೋರ್ಸಕೋರು. ಆಮೇಲೆ ಇನ್ನೊಬ್ಬ ಯಾರೋ ಅವ್ರಿದ್ದಾರೆ ರಘು ಅವ್ರಿಗೆ ಏಕವಚನಲ್ಲಿ ಹೋಗಲಿ ಬರಲಿ ಅವೆಲ್ಲ ನಾರಾಯಣಗೌಡರು ಕಳ್ಸಲ್ಲ ಸರ್. ಅವ್ರಿಗೂ ಹೋರಾಟದಲ್ಲಿ ಹೌದು ನಾರಾಯಣಗೌಡರು ಅವ್ರು ಎಂತ ಚಿಕ್ಕವನೇ ಆಗಲಿ ದೊಡ್ಡವನೇ ಆಗಲಿ ಬಂದ್ರೆ ಒಳ್ಳೆ ರೆಸ್ಪೆಕ್ಟ್, ಒಳ್ಳೆ ಮರ್ಯಾದೆ, ಟೀ ಕಾಫಿ ಅವ್ರಿಗೆ ಏನು ಬಡಿಸ್ತಾನ ಇದೆಯಾ, ಏನಿದೆ ಕೇಳಮ್ಮ, ಏನ್ ಮಾಡು, ಊಟ ಇದೆಯಾ ಏನು ಕೇಳಿ ಎಲ್ಲ ಕೊಡುವಂತ ವ್ಯಕ್ತಿ ನಾರಾಯಣಗೌಡರುಗೆ ಇದೆ. ಅದು ಬಿಟ್ರೆ ಇದೆಲ್ಲ ನಾರಾಯಣಗೌಡರು ಕಲ್ಸಲ್ಲ. ಇವರು ದುಡ್ಡು ಶ್ವೇತಾಗೌಡಗೆ ದುಡ್ಡು ಇರ್ಬೋದು, ಆ ತರ ಮಾತಾಡ್ತಾರೆ, ಏನು ಮಾಡಕ್ಕಾಗಲ್ಲ ಸರ್. ಇವಾಗ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಯಾರು ಅಶ್ವಿನಿ ಅವರು. ಎಲ್ಲಿ ಸರ್ ಮರ್ಯಾದೆ ಸಿಗ್ತಾ ಇಲ್ಲ ಅಂತ ಉಪವಾಸ ಮನೆಯಲ್ಲಿ. ಏನ್ ಮರ್ಯಾದೆ ಸಿಗ್ತಾರ, ಜನಗಳು ಓಟ್ ಹಾಕಿಲ್ಲ ಸರ್, ಅದಕ್ಕೆ ಮರ್ಯಾದೆ ಸಿಗ್ತಾ ಇಲ್ಲ ಅವ್ರಿಗೆ. ಹಾ ರಘು ಅವರು ಮತ್ತೆ ಗಿಲ್ಲಿ ನಟ ಇಬ್ರು ಕೂಡ ನನಗೆ ಮರ್ಯಾದೆ ಕೊಟ್ಟಿಲ್ಲ, ನಾನು ಇವತ್ತಿನಿಂದ ಉಪವಾಸ ಇರ್ತೇನೆ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸರ್ ಸ್ಟಾರ್ಟಿಂಗ್ ಇಲ್ಲೇ ಅಶ್ವಿನಿ ಗೌಡ ಹೋದ್ಮೇಲೆ ಎಲ್ಲಾರು ರಾಜ ಮರ್ಯಾದೆ ಕೊಟ್ರಲ್ಲ ಸರ್ ಅಶ್ವಿನಿ ಗೌಡಗೆ, ಇನ್ನೇನ್ ಕೊಡ್ಬೇಕು ಸರ್? ರಾಜಮಾತೆ ಭುವನೇಶ್ವರಿ ಹೋಲಿಸ್ಬಿಟ್ರು ಪಾಪ ಅಶ್ವಿನಿ ಗೌಡಗೆ. ಅದನ್ನ ಎಲ್ಲಿ ಉಳಿಸ್ಕೊಂಡ್ರು ಅವ್ರು ಬಿಗ್ ಬಾಸ್ ಅಲ್ಲಿ? ಉಳಿಸ್ಕೊಂಡಿಲ್ಲ. ಅದು ಉಳಿಸ್ಕೋಬೇಕಾದ್ರೆ ಅವಾಗ ಸ್ಟಾರ್ಟಿಂಗ್ ಎಲ್ಲಿಂಗೆ ರಾಜಮಾತೆ ಗೌರವ ಕೊಟ್ರು ಎಲ್ಲಾರು ಬಿಗ್ ಬಾಸ್ ಅವರು ಕನ್ಸೆನ್ಸಸ್ ಎಷ್ಟು ಜನ ಇದ್ರು ಅಷ್ಟು ಜನನು ಕೊಟ್ರು. ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅಶ್ವಿನಿ ಗೌಡ ಇಲ್ಲ. ಅವ್ರಿಗೆ ಜನಗಳು ಓಟ ಚೆನ್ನಾಗ್ ಹಾಕ್ತಿದ್ರು ಎಲ್ಲಾರು. ಯಾವಾಗ ಇವರು ಕಿರಿಕ್ ಮಾಡೋದು, ಜಗಳ ಇಕ್ಕಿದ್ದಂಗೆ ತೆಗಿಯೋದು, ಎಸ್ ಕ್ಯಾಟಗಿರಿ, ಸ್ಲಮ್ಮು, ಉಡುಪು ನೋಡು, ಬಟ್ಟೆ ನೋಡು, ಅವೆಲ್ಲ ಅಸಹ್ಯ ಅದೆಲ್ಲ. ಇವಾಗ ಸರ್ ನಾವು ಬಡ್ಸ್ತಾನಿಂದ ಬಂದಿರೋದು ಸರ್. ಚಡ್ಡಿ ಹಾಕೋನ್ ಹತ್ರ ಅಂದ್ರೆ ದುಡ್ಡಿಲ್ಲ ಅಂತ ಅರ್ಥನಾ? ಇವತ್ತು ಹೋಗಿ ರಾಮನಗರ, ಬಿಡದಿ, ಚನ್ನಪಟ್ಟಣ, ದಕ್ಷಿಣ ಆದ್ಮೇಲೆ ಮಾತಾಡ್ಸಕ್ಕಲ್ಲ. ಒಬ್ಬ ಚಡ್ಡಿ ಹಾಕೋನು ದುಡ್ಡು ಬ್ರಾಸ್ಲೆಟ್ ಹಾಕೊಂಡಿರ್ತಾನೆ. ಚಡ್ಡಿ ಹಾಕೊಂಡ್ ಬಂದನಂತ ಮೆಟ್ರೋ ಹತ್ಸಲ್ವಾ? ಚಡ್ಡಿ ಹಾಕೊಂಡ್ ಬಂದಿಲ್ಲ ಮಾಲ್ ಹತ್ಸಲ್ವಾ? ಅದೆಲ್ಲ ಹೀಯಾಳಿಸ್ಬಾರ್ದು. ಅಲ್ಲ, ಇನ್ನೊಂದು ಈಗ ಎಸ್ ಕ್ಯಾಟಗರಿಯಿಂದ ಶೆಟ್ಟಿ ಅನ್ನೋ ಒಂದು ಚಾನಲ್ ಕೂಡ ಬರುತ್ತೆ. ಇಲ್ಲ ಶೆಟ್ಟಿ ಅನ್ನೋ ಜನಕ್ಕೆ ಎಸ್ ಕ್ಯಾಟಗಿರಿಗೆ ಬರಲ್ಲ ಸರ್. ಎಸ್ ಕ್ಯಾಟಗರಿ ಅಂತಂದ್ರೆ ಎಸ್ ಫಾರ್ ಸ್ಲಮ್ ಅಂತ ಬರುತ್ತೆ, ಶೆಟ್ಟಿ ಅಂತ ಬರುತ್ತೆ. ಶೆಟ್ಟಿ ಬರಲ್ಲ, ಎಸ್ ಟಿ ಬರ್ತದೆ. ಅಂದ್ರೆ ಅದಕ್ಕೂ ಮಾದಿಗ ಬರ್ಬೋದು, ಆಮೇಲೆ ಊರ್ ಕಡೆ ಹೇಳ್ತಾರ ಸರ್ ಹೊಲಗೇರಿ ಅಂತ, ಅದು ಬರ್ಬೋದು. ಇನ್ನೊಂದು ಮತ್ತೆ ಅದು ನಮಗೆ ನಾವು ಆ ಭಾಷೆ ಉಪಯೋಗಿಸಲ್ಲ. SC ST ಏನು ಹೇಳ್ತಾರೆ ಅದನ್ನ ಹೇಳ್ತೀವಿ. ಮತ್ತೆ ಅವ್ರಿಗೆ ನಾವು ಅವ್ರ ಮನೇಲಿ SC ST ಮನೆ ಊಟ ಮಾಡಿದೀವಿ ನಾವು. ನಮ್ಮ ಕಿರಣ್ ಅಂತಿದ್ದಾನೆ, ನಮ್ಮ ಆನಂದ್ ಗುರೂಜಿಯವರು ಆತ್ಮೀಯ ಕಿರಣ್ ಅಂದ್ಬಿಟ್ಟು ಪಡ್ನಿಗೆರೆ, ಅವ್ರ ಊಟ ಮಾಡಿದೀವಿ, ಮದುವೆ ಹೋಗಿದೀವಿ, ಊಟ ಹಾಕೊಂಡು ತಿಂದಿದೀವಿ. ಎಸ್ ಕ್ಯಾಟಗಿರಿ ಅಂದ್ರೆ ಏನು ಅರ್ಥ ಏನು ಸರ್? SC ST ಮನೆ ಊಟ ಮಾಡಿದೀವಲ್ಲ, ಇನ್ನೇನು? ಯಾಕೆ ಈ ತರ ಮಾತಾಡ್ತಾ ಇದ್ರಲ್ಲ? ಅಶ್ವಿನಿ ಅವ್ರ ಹತ್ರ ಏನಾದ್ರು ದುಡ್ಡಿದೇನೋ ಅಮ್ಮ, ಅಥವಾ 150-200 ಮನೆ ಬಾಡಿಗೆ ಬರ್ತಾವೇನೋ ಅಮ್ಮ, ಏನಿರ್ಬೋದು ಸರ್? ಏನು 150-200 ಮನೆ ಬಾಡಿಗೆ ಬರೋದು ಏನು ಇವರು ಸಂಪಾದನೆ ಮಾಡಿದಾರ? ಅಶ್ವಿನಿ ಗೌಡ ಯಾರವ್ರ ತಾತನ ಮುತ್ತಾತನ ಅವ್ರ ಅಪ್ಪನ ಸಂಪಾದನೆ ಮಾಡಿ ಬಾಡಿಗೆ ತಗೋತಾ ಇದಾರೆ. ಅದು ನಾನು ತಗೊಂಡು ನಾನು ದೂರತ್ ಮಾಡ್ಬೋದು, ನಾನು ದೂರತ್ ಮಾಡಲ್ಲ. 4 ಜನಕ್ಕೆ ಹೆಲ್ಪ್ ಮಾಡ್ತೀವಿ, 4 ಜನಕ್ಕೆ ದಾನ ಧರ್ಮ ಮಾಡ್ತೀವಿ. ಯಾವ್ದಾದ್ರು ಒಂದು ಸ್ಕೂಲ್ ಫೀಸೋ ಇಲ್ಲ ಯಾವ್ದಾದ್ರು ಕ್ಯಾನ್ಸರ್ ಪೇಷಂಟ್, ಹಾರ್ಟ್ ಪೇಷಂಟ್ ಹೆಲ್ಪ್ ಮಾಡೋ ಅಂತ ಇದು ಮಾಡ್ತೀವಿ. ನೇಚರ್ ಕಲ್ತ್ಕೋತೀವಿ, ನೇಚರ್ ಮಾಡ್ತೀವಿ. ದುಡ್ಡಿದೆ ಅನ್ನೋದು ಆಮ್ ಕೊಡಲ್ಲ. ನಮ್ಮ ದುಡ್ಡಿದ್ರೆ ಮಾಡಿ ಆಮ್ ನೀವು. ಅದು ಬೇರೆಯವ್ರ ದುಡ್ಡು ಆಮ್ ತೋರ್ಸೋದು ಏನಿದೆ ಸರ್? ನಿಮ್ ದುಡ್ಡಲ್ಲಿ ಮಾಡ್ರಿ. ನೀವು ದುಡ್ದಿದ್ದೀರಾ ಮಾಡಿ. ಯಾರ್ದೋ ದುಡ್ಡು ಎಲ್ಲ ಮುಂಜಾದ್ರೆ ದುರಹಂಕಾರ ತೋರಿಸಿ ಏನಾಗುತ್ತೆ? ಹಂಗಾಗಿ ಸರ್, ಯಾಕೆಂದ್ರೆ ಹೆಚ್ಚಿಗೆ ಮಾತಾಡಕ್ಕಾಗಲ್ಲ. ಇವತ್ತು ನೋಡಿ ಮಹಿಳಾ ಆಯೋಗ ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ ದೂರು ಕೊಟ್ಟಿದ್ವಿ. SP ಅವ್ರಿಗೆ ಕೊಡಿ ಅಂತ ಅಂದ್ರು. SP ಅವ್ರಿಗೂ ಕೊಡ್ತೀವಿ, ಕಮಿಷನರ್ ಕೊಡ್ತೀವಿ, DG ಅವ್ರಿಗೂ ಕೊಟ್ಟಿದೀವಿ. ಇವತ್ತು ಕೊಡ್ತೀವಿ ಅಂದ್ರೆ ಒಟ್ನಲ್ಲಿ ಇದು ಎಲ್ಲಿವರೆಗೂ ಹೋರಾಟ ಆಗುತ್ತೆ ಅಂತ ಸರ್. ಹೋರಾಟ ಅಲ್ಲ, ಮೇಡಮ್ ಬಂದು ಅಶ್ವಿನಿ ಗೌಡ ಮೇಡಮ್ ಬಂದು ಲೈವ್ ಅಲ್ಲಿ ಹೇಳ್ಬೇಕು ಎಸ್ ಕ್ಯಾಟಗಿರಿ ಅಂದ್ರೆ ಏನು. ಎಸ್ ಕ್ಯಾಟಗಿರಿ ಅಂತ ನೀವು ಅಂದ್ರಲ್ಲ, ಅಲ್ಲಿ ಉಚ್ಚಾಟನೆ ಅಲ್ಲಿ ಪದ ಬಳಸಿದ್ರಲ್ಲ,
ಆ ಪದದ ಅರ್ಥ ಏನು ಎತ್ತ ಅದಕ್ಕೆ ಕೇಳಿದ್ರೆ ಅದಕ್ಕೆ ಹೌದು ನಾನು ಹೇಳಿದ ಸತ್ಯ ಅದು ಹೌದು ನಿಜ ನಾನು ಸಾರಿ ಕೇಳಿದ್ರೆ ಏನ್ ತೊಂದ್ರೆ ಇಲ್ಲ ಅದಕ್ಕೇನಂತೆ. ಇಲ್ಲ ನಾನು ದುರಹಂಕಾರ ಪಟ್ರೆ ಏನಿದೆ ಇವಾಗ ಗೊತ್ತಿದೆ. ಎಸ್ ಕ್ಯಾಟಗಿರಿ ಅಂದ್ರೆ SC ST ಉಪಯೋಗಿಸಿದ್ರ ಇಲ್ಲ ಮಾದಿಗೆ ಉಪಯೋಗಿಸಿದ್ರ ಇಲ್ಲ ಕುರುಬ ಏನು ಉಪಯೋಗಿಸಿದ್ರ ಅದಕ್ಕೆ ಕಾನೂನು ಏನಿದೆ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ಇದಕ್ಕೆಲ್ಲ ನಾರಾಯಣಗೌಡರು ಸಪೋರ್ಟ್ ಕೊಡಲ್ಲ ಸರ್. ಖಂಡಿತ ನಾನು ಇವತ್ತು ಹೇಳ್ತೀನಿ ಅವತ್ತು ಹೇಳ್ತೀನಿ. ಧರ್ಮರಾಜ್ ಗೌಡರು ಅಷ್ಟೇ, ನಾರಾಯಣಗೌಡರು ಅಷ್ಟೇ, ಯಾವುದೇ ಕಾರಣಕ್ಕೂ ಇದಕ್ಕೆ ಅವರು ರಾಜಿ ಆಗಲ್ಲ. ಅದನ್ನ ಅವ್ರ ಕೈಲೇ ಬಾಯಿನಲ್ಲೇ ಬಿಡಿಸಿ ಅಷ್ಟೇ. ನಮಸ್ಕಾರ ಸರ್.